ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತೇನು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಮಖಂಡಿ ಹೋಬಳಿ 2823 ಎಕರೆ ಕೈಗಾರಿಕಾ ಪ್ರದೇಶಕ್ಕೆ ಭೂ ಸ್ವಾಧೀನಕ್ಕೆ ಇವತ್ತು ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಅಧಿಸೂಚನೆಗೆ ತಕ್ಕಂತೆ ಇವತ್ತು ವಿಚಾರಣೆಗೆ ರೈತರನ್ನು ಕರೆದಿದ್ದಾರೆ. ಇವತ್ತು ನಮ್ಮ ಅಹವಾಲು ಏನಂದರೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಉತ್ತರ ಭಾಗದಲ್ಲಿ ಕಾರ್ಖಾನೆಗಳಾಗಿದೆ, ದಕ್ಷಿಣ ಭಾಗದಲ್ಲಿ ಕಾರ್ಖಾನೆಗಳಾಗಿದೆ, ಪೂರ್ವ ಭಾಗದಲ್ಲಿ ಕಾರ್ಖಾನೆಗಳಾಗಿದೆ, ಪಶ್ಚಿಮ ಭಾಗದಲ್ಲಿ ಕಾರ್ಖಾನೆಗಳಾಗಿದೆ. ನಮ್ಮ ಶಿಡ್ಲಘಟ್ಟದ ಬಯಲು ಸೀಮೆ ಪ್ರದೇಶ ಇವತ್ತು 100 ಜನ ಕೆಲಸ ಮಾಡ್ತಕ್ಕಂಥ ಒಂದು ಕಂಪನಿ ಇಲ್ಲ. ಹಾಗಾಗಿ ಇವತ್ತು ನಮ್ಮಲ್ಲಿ ನಿರುದ್ಯೋಗಿ ಯುವಕರು ಇವತ್ತು ಬೇರೆ ಜಿಲ್ಲೆಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಯಾವುದೇ ಒಂದು ಉದ್ಯೋಗದ ಕಂಪನಿ ಇಲ್ಲ. ಹಾಗಾಗಿ ಇವತ್ತು ಸರ್ಕಾರ KDB ಅಂತ ಮಾಡಿದೆ. ಹಾಗಾಗಿ ನೀರಾವರಿ ಪ್ರದೇಶವನ್ನು ಬಿಟ್ಟು ಏನು ಇವತ್ತು ಬರಡು ಭೂಮಿ ಇದೆ, ಆ ಬರಡು ಭೂಮಿಯನ್ನು ಮಾಡಬೇಕಂತೇಳಿ ನಾವು ಒತ್ತಾಯವನ್ನು ಮಾಡಿದ್ದೀವಿ ಸರ್ಕಾರಕ್ಕೆ. ಇವತ್ತು ಸರ್ಕಾರ ಕೂಡ ಏನು ನೋಟಿಸನ್ನು ಕೊಟ್ಟು ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಸುಗಮವಾಗಿ ಮಾಡ್ತಾಯಿದೆ. ಅದಕ್ಕೆ ನಮ್ಮ ಸಂಪೂರ್ಣ ಸಹಮತ ಇದೆ. ಹಾಗಾಗಿ ಸರ್ಕಾರ ಈ ಕೂಡಲೇ ಏನಿವತ್ತು ಪ್ರತಿ ಎಕರೆಗೆ ಒಂದು 3 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ಮತ್ತು ಏನಿವತ್ತು ಭೂಮಿ ಕೊಟ್ಟಂಥ ಪ್ರತಿ ರೈತನಿಗೂ ಕೂಡ ಒಂದು ಮನೆಗೊಂದು ಉದ್ಯೋಗ ನೀಡಬೇಕು ಅಂತೇಳಿ ಈ ಮಾಧ್ಯಮದ ಮೂಲಕ ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ಈ ಜಂಗಮಕೋಟೆ ಹೋಬಳಿ ಅಧ್ಯಕ್ಷನಾಗಿ ರೈತ ಸಂಘದ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ. ನಮ್ಮ ಹೋಬಳಿ ಭಾರಿ ಹಿಂದುಳಿದಿದೆ. ನಮ್ಮ ಹೋಬಳಿ ಅಭಿವೃದ್ಧಿ ಆಗಬೇಕಾದ್ರೆ ಕೈಗಾರಿಕಾ ಪ್ರದೇಶ ಆಗಬೇಕು. ಬರಡು ಭೂಮಿ ಇದೆ, ಬರಡು ಭೂಮಿಯಲ್ಲಿ ಕೈಗಾರಿಕಾ ಪ್ರದೇಶ ಆಗಬೇಕು. ನೀರಾವರಿ ಜಮೀನು ಬಿಟ್ಟು ಮಾಡಬೇಕಂತ ಹೇಳ್ತಾ ಇದ್ದೀವಿ. ನಾವೆಲ್ಲ ಮಾಡಿ ಅಂತ ಹೇಳ್ತಾ ಇಲ್ಲ. ಅದು ಆಲ್ರೆಡಿ ನಮ್ಮ ಜಂಗಮಕೋಟೆ ಒಂದು ಸ್ಕೂಲ್ ಹತ್ರ ಒಂದು ಸಂಗ್ರಹಣೆ ಕಾರ್ಯಕ್ರಮ ಮಡಗಿದ್ರು. ಅಲ್ಲಿ ಸಚಿವರು, ಶಾಸಕರು ಎಲ್ಲ ಸೇರಿ ಮಾಡಿದರು. ಅದರಲ್ಲೂ ಒಪ್ಪಿಗೆ ಕೊಟ್ಟಿದ್ದಾರೆ. 60% ಬಂದಿದೆ, ಅವ್ರದ್ದು 30%. ಅಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ. ನಮ್ಮ ತಾಲೂಕಲ್ಲಿ ಹೋಬಳಿ ಈ ಕೈಗಾರಿಕಾ ಪ್ರದೇಶ ಬಂದಿಲ್ಲ. ಅಭಿವೃದ್ಧಿ ಆಗಬೇಕು, ನಿರುದ್ಯೋಗಿಗೆ ಉದ್ಯೋಗ ಸಿಗಬೇಕು, ಬಡ ಮಕ್ಕಳಿಗೆ ಉದ್ಯೋಗ ಸಿಗಬೇಕು. ನಮ್ಮಲ್ಲಿ ಒಂದು ನಾನು ಕಳಕಳಿಯ ಮನವಿ ಸರ್ಕಾರಕ್ಕೆ 3 ಕೋಟಿ ದುಡ್ಡು ಕೊಟ್ಟು ಅವ್ರಿಗೆ ಅಭಿವೃದ್ಧಿ ಪರವಾಗಿ, ಸರ್ಕಾರದ ಪರವಾಗಿ ನಾನು ಕೇಳ್ಕೊಳೋದು ಇಷ್ಟೇ. ನಮ್ಮ ಹೋಬಳಿ ಅಭಿವೃದ್ಧಿ ಆಗಬೇಕು. MC ಸುಧಾಕರ್ ಸಾಹೇಬ್ರಿಗೆ ಹೆಸರು ಬರಬೇಕು. ನಮ್ಮ ತಾಲೂಕಲ್ಲಿ ಉಸ್ತುವಾರಿ ಮಿನಿಸ್ಟ್ರು ಅವ್ರ ಹೆಸರು ಬರಬೇಕು, ಅಭಿವೃದ್ಧಿ ಆಗಬೇಕು. ಹಾಗೆ ನಿರುದ್ಯೋಗಿ ಮಕ್ಕಳು ಜಾಸ್ತಿ ಇದ್ದಾರೆ, ನಮ್ಮ ಕಡೆ ಜಾಸ್ತಿ ಇದ್ದಾರೆ. ನಮ್ಮಲ್ಲಿ ವಲಸೆ ಹೋಗ್ತಾ ಇದ್ದಾರೆ ಕೈಗಾರಿಕೆಗೆ. ಬೇರೆ ಕಡೆ ದೇವನಹಳ್ಳಿ ಆಮೇಲೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ದೇವನಹಳ್ಳಿ ಈಗ ನಮ್ಮ ಕಡೆ ಏನು ಗೊತ್ತಾ, 1352 ಎಕರೆ ಗೋಮಾಳ ಇದೆ. 1352 ಎಕರೆ ಗೋಮಾಳ ಇದೆ. ಕೈಗಾರಿಕೆ ಮಾಡಬೇಕು, ಕೈಗಾರಿಕೆ. ಹಾಗೆ ಈಗ ಪಾಪ ಬಡವ್ರದ್ದು ಜಮೀನಿದೆ, ಬಡವರು ಅವ್ರು ಕೊಡೋಕೆ ರೆಡಿಗಿದ್ದಾರೆ. ಅವ್ರಿಗೆ ಉದ್ಯೋಗ ಸಿಗಬೇಕು. ಬಡ ಮಕ್ಕಳು ಓದಿದ್ರು ಇದ್ದಾರೆ, ಬೇಜಾನ್ ಜನ ಇದ್ದಾರೆ ನಮ್ಮ ತಾಲೂಕಲ್ಲಿ. ಅವ್ರಿಗೆ ಬಡ ಮಕ್ಕಳಿಗೆ ಅಭಿವೃದ್ಧಿ ಪರ ಇದೀವಿ ನಾವು. ಸರ್ಕಾರ ಫಸ್ಟು ಏನು ಗೊತ್ತಾ, ಈ ಕ್ರಮವನ್ನು ತಗೊಬೇಕು. ಜಮಕೋಟೆ ಹೋಬಳಿ ಅಭಿವೃದ್ಧಿ ಆಗಬೇಕು. ಈಗ ಗೃಹ ಮಂಡಳಿ ಅಂತ ಬಂದಿದೆ, ಅದು ಅಭಿವೃದ್ಧಿ ಆಗ್ತಾ ಇದೆ ಜಮಕೋಟೆ ಹೋಬಳಿಯಲ್ಲಿ. ಹಾಗೆ ಕೃಷಿ ಬಿಟ್ಟು ಬೇರೆ ಪ್ರದೇಶವನ್ನು ಕೈಗಾರಿಕೆಗಳಿಗೆ ತಗೋಬೇಕು ನೀವು ಒತ್ತಾಯ ಮಾಡ್ತಾರಲ್ಲ. ಏನಿವತ್ತು 2823 ಎಕರೆಯಲ್ಲಿ ಸರ್ಕಾರದ ಭೂಮಿನ 1700 ಎಕರೆ ಇದೆ. ಇನ್ನು 1300 ಎಕರೆಯಲ್ಲಿ ನೀರಾವರಿ ಪ್ರದೇಶ ಒಂದು 300 ಎಕರೆ ಬಿಟ್ಟರೆ ಇನ್ನೆಲ್ಲವೂ ಕೂಡ ಬರಡು ಭೂಮಿ ಮತ್ತು ಏನು ಇವತ್ತು ಮಳೆಯಾಶ್ರಿತ ಭೂಮಿ ಆಗಿದೆ. ಆ 350 ಎಕರೆ ನೀರಾವರಿ ಪ್ರದೇಶ ಏನಿವತ್ತು ಗ್ರಾಮಗಳಿಗೆ ಮುಖ್ಯವಾಗಿ ಹೊಂದ್ಕೊಂಡಿರ್ತಕ್ಕಂತಹ ಇವತ್ತು ಹೊಂದ್ಕೊಂಡಂತಹ ನೀರಾವರಿ ಕೊಳವೆ ಬಾವಿಗಳಾಗಿರ್ಬೋದು, ಮಠ ಮಂದಿರ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಚರ್ಚ್ಗಳಾಗಿರ್ಬೋದು, ಆ ಗ್ರಾಮಗಳಿಗೆ ಹೊಂದಿಕೊಂಡಿರುವಂತಹ ನೀರಾವರಿ ಪ್ರದೇಶವನ್ನು ಕೈ ಬಿಡಬೇಕು. ಉಳಿದಂಥ ಭೂಮಿಯನ್ನು ಭೂ ಸ್ವಾಧೀನಪಡಿಸಿ ರೈತರಿಗೆ ಒಳ್ಳೆ ಪರಿಹಾರ ಕೊಡಬೇಕು ಅಂತೇಳಿ ನಮ್ಮ ಒತ್ತಾಯ. ಈಗ ಜಮೀನು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಗೌರ್ಮೆಂಟ್ ಕಡೆ. ಈಗ ಭೂ ಸ್ವಾಧೀನ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಇವತ್ತು ವಿಚಾರಣೆಗೆ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ವಿಚಾರಣೆಗೆ ಸ್ವಯಂ ರೈತರೇ ಬಂದು ನಾನು ಜಮೀನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೋಟಿಸ್ಗೆ ಉತ್ತರವನ್ನು ಕೊಟ್ಟು ಹೋಗ್ತಾ ಇದ್ದಾರೆ ಸರ್. ಇವತ್ತು ಕೊಡ್ತಾ ಇರ್ತಕ್ಕಂಥವರು ಮೊನ್ನೆ 25ನೇ ತಾರೀಕು ಇಡೀ ಸರ್ಕಾರ, ಜಿಲ್ಲಾ ಉಸ್ತುವಾರಿ ಸಚಿವರು, ಸ್ಥಳೀಯ ಶಾಸಕರು ಮತ್ತು KDB ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ MC ಸುಧಾಕರಣ್ಣ ಮತ್ತು ನಮ್ಮ ವಿಧಾನಸಭೆ ಸದಸ್ಯರಾದ ಶಿಡ್ಲಘಟ್ಟ ಶಾಸಕರಾದ ರವಿಕುಮಾರಣ್ಣ ಮತ್ತು ಇಡೀ KDB ಜಿಲ್ಲಾಡಳಿತ ಬಂದು ಜಮಕೋಟೆಯಲ್ಲಿ ಅಭಿಪ್ರಾಯ ಸಂಗ್ರಹಣೆ ಮಾಡಿದೆ. ಈ ಅಭಿಪ್ರಾಯ ಸಂಗ್ರಹಣದಲ್ಲಿ 40% ಪರ ಇದೆ, 36% ವಿರೋಧ ಇದೆ, ಈ 40% ಗೈರುದಾರಾಗಿದೆ. ಹಾಗಾಗಿ ನಾವು ಭೂಮಿ ಕೊಡೋಕ್ಕೆ ಸಿದ್ಧವಾಗಿದ್ದೇವೆ. ನಮಗೆ ಒಳ್ಳೆಯ ಭೂ ಪರಿಹಾರ ನೀಡಿ ಮತ್ತು ನಮ್ಮ ಮಕ್ಕಳಿಗೆ ಉದ್ಯೋಗವನ್ನು ಕೊಡಿ ಅಂತೇಳಿ ಆವತ್ತು ಅಭಿಪ್ರಾಯ ಸಂಗ್ರಹಣೆಯಲ್ಲಿ ಕೂಡ ಹೇಳಿದ್ದೇವೆ. ಈ ವಿಚಾರವಾಗಿ ನಾವು ಸರ್ಕಾರದ ಜೊತೆ ಇದ್ದೇವೆ. ಸರ್ಕಾರ ತ್ವರಿತಗತಿಯಲ್ಲಿ ಮುಗಿಸಿ ನಮ್ಮ ರೈತರಿಗೆ ಉದ್ಯೋಗ ನೀಡಬೇಕಂತೇಳಿ ಮಾಧ್ಯಮ ಮೂಲಕ ಕೊಡ್ತಾ ಇದ್ದೀನಿ. ಇಬ್ಬರು ಕೂಡ ಈಗ ಸಹಕಾರ ಇಲ್ಲ ಒಂದು ಕಡೆ, ಅದು ಕೂಡ ಚರ್ಚೆ ಮಾಡಿದ್ದಾರೆ. ಇವತ್ತು ಮಾನ್ಯ ಸರ್ಕಾರನೇ ಬಂದು ಆ ಜಮಕೋಟೆಯಲ್ಲಿ ಚರ್ಚೆ ಮಾಡಿದೆ. ಆ ಚರ್ಚೆ ಸಂದರ್ಭದಲ್ಲಿ 40% ಪರ ಬಂದಿದೆ, 36% ವಿರೋಧ ಇದೆ. ಇನ್ನು 40%
ನೀವು ಕೈಗಾರಿಕೆಗಳ ಮೇಲೆ ನಾವು ಯಾವುದೇ ರೀತಿ ಅಭ್ಯಂತರ ಇಲ್ಲ ಅಂತ ಹೇಳ್ಬಿಟ್ಟು ಗೈರುಹಾಜರಾಗಿದೆ. ಹಾಗಾಗಿ KDBಯ ಕಾನೂನಲ್ಲಿ ಗೈರುಹಾಜರಿಯನ್ನು ಅವ್ರ ವಿರೋಧ ಇಲ್ಲ ಅಂತೇಳಿ ಪರಿಗಣನೆ ತೊಗೊಳ್ತಾರೆ. ಹಾಗಾಗಿ ಸರ್ಕಾರದ ಪರವಾಗಿ ನಾವು ಸರ್ಕಾರ ಏನೇ ವಿನಂತಿ ಮಾಡ್ತೇವೆ ಅಂದರೆ ತ್ವರಿತಗತಿಯಲ್ಲಿ KDB ಭೂಸ್ವಾಧೀನ ಪಡಿಸ್ಕೊಂಡು ನಮಗೆ ಒಳ್ಳೆ ಬೆಲೆ ಕೊಡಿ, ನಮ್ಮ ಮಕ್ಕಳಿಗೆ ಉದ್ಯೋಗ ಕೊಡಿ ಅಂತೇಳಿ ಕೇಳ್ತಾ ಇದ್ದೀವಿ.